ನೆಲಮಂಗಲದಲ್ಲಿ ಮೈ ನಡಗಿಸುವ ಅಪಘಾತ. ಭೀಕರ ಅಪಘಾತಕ್ಕೆ ಹಾರಿ ಹೋಯಿತು 6 ಜನರ ಪ್ರಾಣ ಪಕ್ಷಿ. ಕಾರಿನ ಮೇಲೆ ಬಿದ್ದ ಕಂಟೈನರ್, ಕಾರು ನಜ್ಜುಗುಜ್ಜು. ಕುಟುಂಬಸ್ಥರ ಆಕ್ರಂದನ, ಮುಗಿಲು ಮುಟ್ಟಿದ ರೋದನ. ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿ ಭೀಕರ ಅಪಘಾತವಾಗಿದೆ. ಒಂದೇ ಕುಟುಂಬದ 6 ಜನರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಅಂತ ಸಾವು ಎಂತವರಿಗೂ ಅರಗಿಸಿಕೊಳ್ಳೋಕೆ ಆಗಲ್ಲ. ಮನೆಗೆ ಸೇರೋ ಕೆಲವೇ ಹೊತ್ತಿನಲ್ಲೇ ದಾರಿ ಮಧ್ಯೆ ಕಾದು ಕುಳಿತಿದ್ದ ಯಮರಾಜ ಇಡೀ ಕುಟುಂಬಸ್ಥರನ್ನ ಬಲಿ ಪಡೆದಿದ್ದಾನೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತಾಳೆಕೆರೆ ಗ್ರಾಮದ ಸಮೀಪ ಭೀಕರ ದುರಂತವೇ ನಡೆದಿದೆ. ಈ ದುರಂತದ ಬಳಿಕ ಸರಿಸುಮಾರು 10 ಕಿಲೋಮೀಟರ್ನಷ್ಟು ದೂರ ವಾಹನ ದಟ್ಟಣೆ ಉಂಟಾಗಿತ್ತು. ಅಪಘಾತದ ವೇಳೆ ಕಾರಿನ ಮೇಲೆ ಬೃಹತ್ ಕಂಟೈನರ್ ಬಿದ್ದ ಪರಿಣಾಮ ಆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿತ್ತು. ಕಂಟೈನರ್ ಅಡಿಯಲ್ಲಿದ್ದ ಕಾರನ್ನು ಮತ್ತು ಅದರೊಳಗಿದ್ದವರನ್ನು ಹೊರತೆಗೆಯಲು ಪೊಲೀಸರು ಹರಸಾಹಸ ಪಟ್ಟರು. ಕಂಟೈನರ್ನಲ್ಲಿ ಸಾಮಗ್ರಿಗಳು ಇದ್ದ ಕಾರಣ ವಿಪರೀತ ಭಾರ ಇತ್ತು. ಅದನ್ನು ಮೇಲೆತ್ತಲು ಲಾರಿ ಬೆಲ್ಟ್, ಚೈನುಗಳನ್ನು ತರಿಸಿ 3 ಕ್ರೇನ್ಗಳ ಮೂಲಕ ಕಂಟೈನರ್ ಮೇಲೆತ್ತಲಾಯಿತು. ಇನ್ನು ಕಂಟೈನರ್ ಚಾಲಕ ಆರೀಫ್ ಅನ್ಸಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕಾರನ್ನು ತಪ್ಪಿಸಲು ಹೋದಾಗ ಕಂಟೈನರ್ ನಿಯಂತ್ರಣ ತಪ್ಪಿತು. ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಿಂದ ಅಲ್ಯೂಮಿನಿಯಂ ಸಾಮಗ್ರಿ ಕಂಟೈನರ್ನಲ್ಲಿತ್ತು. 41 ಟನ್ ತೂಕ ಇತ್ತು. 40 ಕಿಲೋಮೀಟರ್ ವೇಗದಲ್ಲಿತ್ತು ಕಂಟೈನರ್. ಕಾರ್ನಲ್ಲಿದ್ದವರನ್ನು ಬಚಾವ್ ಮಾಡಲು ಹೊರಟಾಗ ಅದು ಡಿವೈಡರ್ ಹಾರಿ ಪಕ್ಕದ ರಸ್ತೆ ಮೇಲೆ ಸಂಚರಿಸುತ್ತಿದ್ದ ಕಾರಿನ ಮೇಲೆ ಬಿದ್ದಿದೆ. ಬೆಳಗ್ಗೆ 11 ಗಂಟೆಗೆ ಅಪಘಾತ ನಡೆದಿದ್ದು, ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಕಂಟೈನರ್ ಕಾರ್ಯಾಚರಣೆ ನಡೆಯಿತು. ಇದರಿಂದ ಸಿಕ್ಕ ಫುಟ್ಪಾತ್ಗಳು ಹಾಗೂ ಸಬ್ವೇಗಳು, ಸರ್ವಿಸ್ ರಸ್ತೆಗಳೆಲ್ಲವೂ ಫುಲ್ ಟ್ರಾಫಿಕ್ ಜಾಮ್ ಆಗಿದ್ದು, ಹಲವು ಆಂಬ್ಯುಲೆನ್ಸ್ಗಳು ಕೂಡ ಟ್ರಾಫಿಕ್ ನಲ್ಲಿ ಪರದಾಡುವಂತಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತದ ಅನಾಹುತ ಒಂದು ಕಡೆಯಾದ್ರೆ, ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ವಾಹನ ಸವಾರರಂತೂ ನಿಂತಲ್ಲೇ ನಿಲ್ಲುವಂತಾಗಿತ್ತು. ಅದೇನೇ ಆಗ್ಲಿ, ಯಾವುದೇ ತಪ್ಪು ಮಾಡದ ಅಮಾಯಕರ ಜೀವ ತೆಗೆದ ಜವರಾಯನ ಮೇಲೆ ಸ್ಥಳೀಯರು ಹಿಡಿ ಶಾಪ ಹಾಕಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.